ಒಂದು ಬ್ಯಾಚಿಗೆ ಸ್ವಲ್ಪ ಹೆಚ್ಚು ಕಮ್ಮಿ 80,000 ರಿಂದ 85,000 ಕಾಸು ಮಾಡ್ಬೋದು. ಹೊರಡಿ ಬಿದ್ದು ಹೋಗ್ಬೇಡ್ರಿ. ದಯವಿಟ್ಟು ಎಲ್ಲಾನು ಕೃಷಿಗೆ ಬರ್ರಿ. ಹಸು ಸಾಕ್ತೀರಾ, ಕುರಿ ಸಾಕ್ತೀರಾ, ಉಳ್ಳ ಮೇಯಿಸ್ತೀರಾ ಅನ್ನೋದು ಭೇದ ಭಾವ ಏನಿಲ್ಲ. ಎಲ್ಲನೂ ಮಾಡ್ರಿ, ಜೀವನದಲ್ಲಿ ಚೆನ್ನಾಗಿದೆ. ಈ ಸರ್ಕಾರಗಳು ಯಾವುದನ್ನು ಉಚಿತವಾಗಿ ಯಾರಿಗೂ ಉಚಿತ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗೆ ಉಚಿತ ಕೊಡೋದು ಬಿಟ್ಟು ದುಡಿಯೋನಿಗೆ ಪ್ರೋತ್ಸಾಹ ಕೊಡಬೇಕು. ನೀನು 100 kg ಏನಾದರೂ ಬೆಳೆಯಪ್ಪ, ನಾವೇನಾದರೂ ಪ್ರೋತ್ಸಾಹ ಕೊಡ್ತೀವಿ. ನೀನು 1000 kg ಬೆಳೆಯಪ್ಪ, ನಾವೇನಾದರೂ ಪ್ರೋತ್ಸಾಹ ಕೊಡ್ತೀವಿ. ಈ ಥರದ ಒಂದು ಅವರು ಇಟ್ಕೊಂಡು ಮಾಡಿದ್ರೆ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತೈತೆ. ದಿನಕ್ಕೊಂದು 25 ಲೀಟ್ರು ಹಾಲು ಹೋಗ್ತಾ ಇದೆ. 25 ಮೊಟ್ಟೆ ತಿಂಗಳು ಮೇಯಿಸ್ತಾ ಇರ್ತೀನಿ. ಕುರಿ ಒಂದು 20 ಇವೆ, ಹಸು ಒಂದು 4 ಇವೆ. ಅದೇ ಇದು ಬುಡ ಎಲ್ಲ ಬೀಳುತ್ತೆ, ಒಳ್ಳೆ ಮೇವು ಆಗುತ್ತೆ. ಮೇವೇನು ಕೊಂಡಕ್ಕೆ ಹೋಗಲ್ಲ, ನಮ್ಗೆ ಅದರಲ್ಲೂ ಒಳ್ಳೆ ಆದಾಯ ಐತೆ. ನಮಸ್ಕಾರ ರೈತ ಬಂದವರೇ, ನೋಡಿ ಇದು ನಮ್ಮೂರು. ಇಲ್ಲಿ ಎಲ್ಲಿ ನೋಡಿದರೂ ರೇಷ್ಮೆ ತೋಟ, ರೇಷ್ಮೆ ಸೊಪ್ಪು. ನಮ್ಮೂರಲ್ಲಿ ಕಟ್ಟಿರ್ತಕ್ಕಂಥ ಎಲ್ಲ ಮನೆಗಳು ಸಹ ಸಾಮಾನ್ಯವಾಗಿ ರೇಷ್ಮೆಯಿಂದ ಸಂಪಾದನೆ ಮಾಡಿ ಕಟ್ಟಿರ್ತಕ್ಕಂಥ ಮನೆಗಳು ಅಂದರೆ ನಿಜಕ್ಕೂ ತಪ್ಪಾಗಲಾರ್ದು. ಈ ರೇಷ್ಮೆ ಬೆಳೆ ಇದೆಯಲ್ಲ, ಈ ರೇಷ್ಮೆ ಬೆಳೆ ಬೆಳೆಯೋದು ತುಂಬ ಈಸಿಯಾದಂಥ ಕೆಲಸ. ಕೇವಲ 30 ದಿನಗಳಲ್ಲಿ ಇದರಿಂದ ನಮಗೆ ಬೆಳೆ ಬರುತ್ತೆ, ದುಡ್ಡು ಬರುತ್ತೆ. ಅಷ್ಟೇ ಅಲ್ಲ, ಹಿಂದಿಗಿಂತ ಇವತ್ತಿನ ದಿನಗಳಲ್ಲಿ ರೇಷ್ಮೆ ಬೆಳೆಯೋದು ತುಂಬ ಈಸಿನೇ ಆಗಿಬಿಟ್ಟಿದೆ. ಕಾರಣ ಏನು ಅಂತೀರಾ? ನನ್ನ ಹೆಸರು ವೈದ್ಯನಾಥ್ ಅಂತ, ಎಲಿಯೂರು, ದೇವನಹಳ್ಳಿ ತಾಲೂಕು. ನಾನು ವ್ಯವಸಾಯದಲ್ಲಿ ರೇಷ್ಮೆ ಕೃಷಿ ಮಾಡ್ತಾ ಇದ್ದೀನಿ. ಎಷ್ಟು ದಿನಕ್ಕೊಂದು ಬ್ಯಾಚ್ ಮಾಡ್ತೀಯಾ ಅಥವಾ ಎಷ್ಟು ತಿಂಗಳಿಗೆ ಮಾಡ್ತೀಯಾ? 3 ಜರಕ್ಕೆ ಹುಳು ತಂದರೆ 15 ರಿಂದ 16 ದಿವಸಕ್ಕೆ ಹುಳ ಮಾಡ್ತದೆ. ಅದು 18 ರಿಂದ 20 ದಿವಸಕ್ಕೆ ಕಂಪ್ಲೀಟ್ ಆಗ್ತದೆ ಒಂದು ಬ್ಯಾಚ್. 18 ರಿಂದ 20 ದಿನಕ್ಕೆ ಒಂದು ಬ್ಯಾಚ್ ಮಾಡ್ತಾ ಇದ್ದೀವಿ. ಒಂದು ಬ್ಯಾಚ್ ಮಾಡ್ತಾ ಇದ್ದೀವಿ ಕಂಪಲ್ಸರಿ. ಮೂರು ಜರದ್ದು ಹುಳ ತರ್ತೀವಿ. 3 ಜರದ್ದು ಹುಳು ತಂದರೆ 18 ರಿಂದ 20 ದಿನಕ್ಕೆ ಹುಳ ಆಗ್ತದೆ. ಎಲ್ಲ ಮಾರ್ಕೆಟ್ ಎಲ್ಲ ಮುಗಿತೀವಿ. ಹಂಗೆ ಮನೆ ತೊಳೆದ್ಬಿಟ್ಟು ಮತ್ತೆ ಹಿಂದೆನೇ ಹುಳ ಇಡ್ತಾ ಇದ್ದೀವಿ. ಕಂಟಿನ್ಯೂ ಆಗಿ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ? ನಾವು ಕಂಟಿನ್ಯೂಸ್ ಆಗಿ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 20 ರಿಂದ 22 ವರ್ಷದಿಂದ ಮಾಡ್ತಾನೆ ಇದ್ದೀವಿ. ಸರಿ, ಈಗ ಒಂದು ಬ್ಯಾಚ್ಗೆ ಎಷ್ಟು ಆದಾಯ, ಎಷ್ಟು ಖರ್ಚು, ಎಷ್ಟು ಉಳಿತಾಯ? ಈಗ ಒಂದು 100 ಮೊಟ್ಟೆ ಲೆಕ್ಕ ತಗೊಂಡ್ರೆ, ಒಂದು ಎಕರೆ ಇದ್ದರೆ 100 ಮೊಟ್ಟೆ 2 ಬ್ಯಾಚಿಗೆ ಆಗ್ತದೆ ಸೊಪ್ಪು, ಅಂದರೆ ಹಿಪ್ಪನೇರಳೆ ಸೊಪ್ಪು. ಅದರಲ್ಲಿ ಒಂದು ಬ್ಯಾಚಿಗೆ ಸ್ವಲ್ಪ ಹೆಚ್ಚು ಕಮ್ಮಿ 80,000 ರಿಂದ 85,000 ಕಾಸು ಮಾಡ್ಬೋದು, ಸ್ವಂತ ಸೊಪ್ಪು ಇತ್ತು ಅಂತಂದರೆ. ಖರ್ಚು ಒಂದು ಹುಳುಗೆ ಒಂದು 14,000 ಮಾಡಿದ್ದಾರೆ ಈಗ. 14 ಮತ್ತು ಲೇಬರ್ಸ್ ಎಲ್ಲ ಒಂದು 20,000 20,000 ಹೋಗ್ತದೆ. 20,000 ಹೋದರೆ ಒಂದು 60,000 ಅಂತೂ ಪಕ್ಕ ಉಳಿತೈತಿ. 20 ದಿನಕ್ಕೆ 60,000. 18 ರಿಂದ 20 ದಿವಸಕ್ಕೆ 60,000 ಕಾಸು. ಆಮೇಲೆ ಬುಡಕ್ಕೆ ನಾವು ಕುರಿಗಳು ಸಾಕ್ತೀವಿ. ಕುರಿಗಳೊಂದು 20 ಇದೆ, ಕುರಿಗಳು ಸಾಕೋತೀವಿ. ಯಾಕಂದರೆ ನಮಗೀಗ ರೇಷ್ಮೆ ಅಂದರೆ ರಿಲೇಟೆಡ್ಡು ಕುರಿ ಇರ್ತದಲ್ಲ, ಅದರಲ್ಲಿ ವೇಸ್ಟ್ ಬರುತ್ತಲ್ಲ, ಅದನ್ನೆಲ್ಲ ಮತ್ತೆ ನಾವು ಕುರಿಗೆ ಹಾಕ್ತೀವಿ. ಅದರಲ್ಲಿ ಒಂದು 2-2.5 ಲಕ್ಷ ಒಂದು ವರ್ಷಕ್ಕೆ ಕಾಸು ಬರ್ತದೆ. ಹಸುಗಳು ಏನೋ ಮೇಯಿಸ್ತಾ ಇದ್ರೆ? ಹಸ ಇಲ್ಲ ನಮ್ಮ ಹತ್ರ. ಯಾಕೆ? ಹಸುಗಳಿಗೂ ಸ್ವಲ್ಪ ರಿಸ್ಕ್ ಅಂತ ಅಂದ್ಬಿಟ್ಟು ಹಸುಗಳು ಮಾಡಲಿಲ್ಲ, ಕುರಿಗಳು ಮಾತ್ರ ಮಾಡ್ಕೊಂಡಿದ್ದೀವಿ. ನಾವಿರೋದು ಒಬ್ಬ ಹೆಂಡತಿ ಗಂಡ ಇಬ್ಬರೇನೇ ಇರೋದು. ಅದರಿಂದ ಒಂದು 20 ಕುರಿ, ಒಂದು 100 ಮೊಟ್ಟೆ ಹುಳ ಮೇಯಿಸ್ಕೊಂಡು ಇದ್ದೀವಿ. ಈ ಕೃಷಿ ಮಾಡ್ತಾ ಇರೋದ್ರಿಂದ ನಿಮ್ಗೆ ಏನು ಅನ್ನಿಸ್ತೈತೆ? ಕೃಷಿ ಮಾಡೋದ್ರಿಂದ ಇನ್ನೊಂದು ಹೇಳಬೇಕು ಅಂತಂದರೆ ತುಂಬ ಹೆಮ್ಮೆ ಇದೆ. ಆಮೇಲೆ ಮನ್ಸಿಗೆ ನೆಮ್ಮದಿ. ಈಗ ಒಬ್ಬರು ಕೈ ಕೆಳಗೆ ಕೆಲಸ ಮಾಡೋಂಗಿಲ್ಲ. ಈಗ ಕೆಲಸ ಮಾಡೋದೇನಕ್ಕೆ ನಾವು ದುಡ್ಡಿಗಾಗಿ. ದುಡ್ಡು ಸಿಗ್ತದೆ, ಮನ್ಸಿಗೆ ನೆಮ್ಮದಿ ಈಗ ಇಂಥ ಟೈಮ್ಗೆ ಈ ಕೆಲಸ ಮಾಡಬೇಕು ಅಂತೇನಿಲ್ಲ. ಬೆಳಗ್ಗೆ ಸೊಪ್ಪು ತಂದು ಹಾಕಿದ್ರೆ ನೆಮ್ಮದಿಯಾಗಿ ಸೊಪ್ಪು ಹಾಕೊಬೋದು. ದಿನಕ್ಕೆ 3 ಸೊಪ್ಪು ಹಾಕ್ತೀವಿ, ಸೊಪ್ಪು ಹಾಕೋಬೋದು. ಹಂಗಾಗಿ ಏನು ತೊಂದರೆ ಇಲ್ಲ, ತುಂಬ ಆರಾಮ್ ಕೆಲಸ. ಸೊಪ್ಪು ಸ್ವಂತದ್ದಿರಬೇಕು. ಎಲ್ಲ ಯುವಕರು ಕೃಷಿ ಮೇಲೆ ಬರ್ರಿ, ಕಾಲ ಕಳಿಬೇಡ್ರಿ, ಹೊರಡಿ ಬಿದ್ದು ಹೋಗ್ಬೇಡ್ರಿ. ದಯವಿಟ್ಟು ಎಲ್ಲಾನು ಕೃಷಿಗೆ ಬರ್ರಿ. ಹಸು ಸಾಕ್ತೀರಾ, ಕುರಿ ಸಾಕ್ತೀರಾ, ಉಳ್ಳ ಮೇಯಿಸ್ತೀರಾ ಅನ್ನೋದು ಭೇದ ಭಾವ ಏನಿಲ್ಲ. ಎಲ್ಲನೂ ಮಾಡ್ರಿ, ಜೀವನದಲ್ಲಿ ಚೆನ್ನಾಗಿದೆ. ಈಗ ರೇಷ್ಮೆ ಕೃಷಿಗೂ ಬೇರೆ ಬೆಳೆಗಳಿಗೂ ಏನು ಡಿಫ್ರೆನ್ಸು? ಯಾವುದು ಮಾಡಿದರೆ ಬೆಸ್ಟು ಅಂತ ನಿಮ್ಗೆ? ಬೇರೆ ಬೆಳೆ ನಾವು ಇನ್ವೆಸ್ಟ್ಮೆಂಟ್ ಜಾಸ್ತಿ, ಆದಾಯ ಕಡಿಮೆ. ಅಂದರೆ ಆದಾಯ ಬಂದರೆ ಬಂತು, ಬರ್ದಿದ್ರೆ ಇಲ್ಲ. ನಾನು ಒಂದು ಸಬ್ ಮಾಡೋಣ ಅಂತಂದ್ಬಿಟ್ಟು ಒಂದು ಸಾರಿ ಮಾಡಿದ್ದೆ. ಆದರೆ ಒಂದು 5 ಲಕ್ಷ ತಲೆ ಮೇಲೆ ಹೊತ್ಕೊಂಡು ಆಚೆ ಬಂದೆ. ಅದು ಸಂಪೂರ್ಣವಾಗಿ ಬಿಟ್ಬಿಟ್ಟಿದ್ದೀನಿ. ಈಗ ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಇದರಲ್ಲಿ ಹೆಂಗೆ ಅಂದರೆ ರೇಷ್ಮೆಲಿ ಖರ್ಚು ಕಡಿಮೆ. ಈಗ 15,000 ನಾವು ಹುಳು ಕೊಟ್ಬಿಟ್ರೆ, 14,000 ಹುಳು ಕೊಟ್ಬಿಟ್ರೆ ಮತ್ತು ನಮ್ಮದು ಖರ್ಚೇ ಬರೋಲ್ಲ. ಈಗ ಸೊಪ್ಪು ಅಕಸ್ಮಾತ್ ಕೊಂಡ್ಕೊಂಡ್ರು ಅವ್ರು ಹುಳ ಮಾಗಿಸ್ಕೊಂಡೆ ಸೊಪ್ಪು ಕಾಸು ಕೊಡೋದು.
ಹಂಗಾಗಿ ನಾವು ಲೋ ಕಾಸ್ಟು ಇದರಲ್ಲಿ ಖರ್ಚಲ್ಲಿನೂ ರೇಷ್ಮೆ ಮಾಡ್ಕೋಬೋದು. ವಿತೌಟ್ ಇನ್ವೆಸ್ಟ್ಮೆಂಟಲ್ಲಿ ವಿತೌಟ್ ಇನ್ವೆಸ್ಟ್ಮೆಂಟ್ 10,000 ರಿಂದ 15,000 ಕಾಸು ಇತ್ತು ಅಂತಂದರೆ ಒಂದು ತಿಂಗಳಿಗೆ 50,000 ಕಾಸು ನೆಮ್ಮದಿಯಾಗಿ ಮಾಡ್ಕೋಬೋದು. ಓಕೆ, ಧನ್ಯವಾದಗಳು ವೈದ್ಯನಾಥ್ ಅವರೇ. ನಮಸ್ಕಾರ. ನಮ್ಮ ಹೆಸರು ಆನಂದ್ ಅಂತ. ನಾವು ಒಬ್ಬ ಸಣ್ಣ ರೈತರು. ನಮ್ಮದು ಡೈಲಿ ರೇಷ್ಮೆ ಮತ್ತು ಹಾಲು ಮತ್ತು ಕುರಿ 3 ಇದೇ ಇರುತ್ತೆ. ಹುಳ ಎಷ್ಟು ಮೇಯಿಸ್ತೀರಿ? ಹುಳ ಒಂದು 75 ಮೊಟ್ಟೆ ತಿಂಗಳು ಮೇಯಿಸ್ತಾ ಇರ್ತೀನಿ. ಕುರಿ ಒಂದು 20 ಇವೆ, ಹಸು ಒಂದು 4 ಇವೆ. ಈಗ ರೇಷ್ಮೆ 25 ದಿನಕ್ಕೆ ಎಷ್ಟು ಇಳುವರಿ ತೆಗಿತೀರಿ, ಎಷ್ಟು ಮೊಟ್ಟೆ ಮೇಯಿಸ್ತೀರಿ? ಸರ್ ನಾವು 2 ಜೋರದ ಹುಳ ತರೋದು. ನಾವು 75 ಮೊಟ್ಟೆಗೆ ಒಂದು 90 kg ಬೆಳಿತೀರಿ ಸರ್. ಅಂದಾಜು ಎಷ್ಟು ಆದಾಯ ಬರ್ತದೆ? ಅಂದಾಜು ಒಂದು 63,000 ಅಂದಾಜು ಬರುತ್ತೆ. ಈ ಖರ್ಚು ಎಲ್ಲ ಹೋಗಿ ಕೂಲಿ ಮತ್ತು ಉಳುವುದು ಮತ್ತು ಇದ್ರೆ ಖರ್ಚು ಒಂದು 10,000 ಹೋದ್ರೂ ಒಂದು 53,000 ಉಳಿಯುತ್ತೆ ಸರ್ ನಮ್ಮ ತಿಂಗಳಿಗೆ. ಹಾಲು ಹಾಕ್ತೀರಾ? ಹಾಲು ಒಂದು 20 ಲೀಟ್ರ್ ಹಾಕ್ತೀರಿ ಡೈಲಿ. ಅದೇ ಇದು ಬುಡ ಎಲ್ಲ ಬೀಳುತ್ತೆ, ಒಳ್ಳೆ ಮೇವು ಆಗುತ್ತೆ. ಮೇವೇನು ಕೊಂಡಕ್ಕೆ ಹೋಗಲ್ಲ, ನಮ್ಗೆ ಅದರಲ್ಲೂ ಒಳ್ಳೆ ಆದಾಯ ಐತೆ. ಅದು ಏನು ನಮ್ಗೆ ರಿಸ್ಕೇ ಇರಲ್ಲ. ಹಸು ಮೇಯಿಸೋದು, ಕುರಿ ಮೇಯಿಸೋದು ಎಲ್ಲ, ಯಾಕಂದರೆ ನಾವು ರೇಷ್ಮೆ ಮೇಯಿಸ್ತಿರಲ್ಲ ತಿಂಗಳು. ಆದ್ದರಿಂದ ನಮಗೆ ಬಾಧೆನೇ ಆಗಲ್ಲ, ಮೇವು ತರಷ್ಟು ಇಲ್ಲ ಏನಲ್ಲ. ಈಗ ಹಾಲು 15 ದಿನಕ್ಕೆ ಹಾಲು ಬಿಲ್ ಆಗ್ತದೆ? ಹೌದು, 15 ದಿನಕ್ಕೆ ಹಾಲು ಬಿಲ್ ಆಗ್ತಾ ಇರ್ತದೆ. ನಮ್ಗೆ ಯೋಚನೆ ಇರಲ್ಲ. ಅಲ್ಲೇ ಆ ಡೈರಿಯಲ್ಲೇ ಫೀಡು ಎಲ್ಲ ಕೊಡ್ತಾರೆ. ಎಲ್ಲ ಹಿಡಿದು ಖರ್ಚೆಲ್ಲ ಹೋದ್ರೂ ನಮಗೆ 15 ದಿನಕ್ಕೆ ಒಂದು 5-6 ಸಾವಿರ ಸಿಗುತ್ತೆ ಸರ್. ಓ ಸರಿ. ಈಗ ಕುರಿಗಳು ಯಾವ ತಳಿ ಹಾಕಿದ್ರಿ, ಅದು ಎಷ್ಟು ದಿನಕ್ಕೆ ಒಂದು ಕ್ರಾಪ್ ಮಾಡ್ತೀರಿ? ನಾವು ಅಮೀನ್ಗಡವು ತಂದಿದ್ದೀರಿ. ಯಾಕೆಂದ್ರೆ ನಾವು ವರ್ಷಕ್ಕೊಂದ್ಸತಿ ನಾವು ಬಕ್ರೀದ್ ಹಬ್ಬಕ್ಕೆ ನಾವು ಮಾರೋದು. ಅಮೀನ್ಗಡ ನಾವು ಯಾವಾಗಲೂ ವರ್ಷ ಇದ್ದೇ ಇರುತ್ತೆ ಬಕ್ರೀದ್ ಹಬ್ಬಕ್ಕೆ. ಯಾವಾಗಲೂ ನೋಡೋ ಇವಾಗೂ ಬಕ್ರೀದ್ ತಂದಿದ್ದೀರಿ, ಬಕ್ರೀದ್ಗೆ ಮಾರೋದು ಸರ್. ಎಷ್ಟು ಕುರಿ ತಂದಿದ್ರಿ, ಎಷ್ಟು ಮಾರಾಟ ಮಾಡ್ತೀರಿ, ಎಷ್ಟು ಲಾಭ ಸಿಗ್ತದೆ? ಸರ್ ನಾವು 20 ಕುರಿ ತಂದಿದ್ರಿ, ಒಂದು 10 ಸಾವಿರ ಬಿದ್ದಿದೆ ಒಂದೊಂದು ತಲೆ. ನಾವು 25,000 ಮಾರಾಟ ಮಾಡ್ತೀರಿ. ಯಾಕಂದರೆ ನಾವು ಜೋಳ ಮತ್ತು ಪೀಡು, ಯಾಕೆ ಹಸುಗಳು ಬಂದಿದ್ದು ಹಾಲಲ್ಲಿ ಅದೇ ಜೋಳ ಮತ್ತು ಮೇವು ಎಲ್ಲ ಹಾಕ್ಬಿಟ್ಟು ಅದೇ ನಾವು ಕಷ್ಟ ಏನು ಬೇರೆ ಕಡೆ ತಂದು ನಾವು ಕೈಯಿಂದ ಬಂಡವಾಳ ಹಾಕಿ ನಾವು ಮಾಡೋಷ್ಟೇ ಇಲ್ಲ. ಹಸು ಸಂಪಾದನೆ ಮಾಡಿ ಕೊಡುತ್ತೆ, ನಾವು ಇವನ್ನೆಲ್ಲ ಸಾಕೊಂಡು ಆರಾಮಾಗಿ ಜೀವನ ಸಾಗಿಸ್ತಾ ಇದ್ದೀವಿ ಸರ್. ಸೊ ಒಂದು ವರ್ಷಕ್ಕೆ ಏನು ನೀವು ಬಕ್ರೀದ್ ಕೊಡ್ತೀರಿ? ಹೌದು, ಬಕ್ರೀದ್ಗೆ ಕೊಡ್ತೀವಿ. 15,000 ರೂಪಾಯಿ ನಿಮ್ಗೆ ಉಳಿತಾಯ ಆಗ್ತದೆ. ಒಂದು ಕುರಿ ಮೇಲೆ ನಮಗೆ 15,000 ಖರ್ಚು ತೆಗೆದು 15,000 ಉಳಿಯುತ್ತೆ ಸರ್. 20 ಕುರಿಯಿಂದ ನಮ್ದು ಖರ್ಚು ಕಮ್ಮಿನೇ. ಹಸು ಹಾಲು ಹಾಕ್ತೀರಿ, ಡೈರಿಯಿಂದ ಕೊಡ್ತಾರೆ, ಪೀಡು ಬೂಸ ಎಲ್ಲ ಅದ್ರಾಗಿಂದ ಇವ್ನ ಸಾಕ್ತೀರಿ. ನಾವು ಕೈಯಿಂದ ಬಂಡವಾಳ ಹಾಕಷ್ಟೇ ಇಲ್ಲಲ್ಲ, ಎಲ್ಲ ನಮ್ಗೆ ಖರ್ಚು ಕಮ್ಮಿ ಆಗುತ್ತಲ್ಲ. ಕರೆಕ್ಟ್, ಸತ್ಯ. ಥ್ಯಾಂಕ್ ಯು. ಈ ಕೃಷಿ ಮಾಡೋದ್ರಿಂದ ನಿಮಗೆ ಏನು ಅನ್ನಿಸ್ತದೆ? ಬಹಳ ನೆಮ್ಮದಿ ಜೀವನ. ಈ ರೇಷ್ಮೆ ಇರೋದ್ರಿಂದ ನಮ್ಮ ತಂದೆ ತಾತನವ್ರ ಕಾಲದಾಗಿಂದ ನಡ್ಕೊಂಬಂದಿರೋ ರೇಷ್ಮೆಯಿಂದ ನಾವು ಇನ್ನೂ ಮುಂದೆ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಒಳ್ಳೆ ಆದಾಯ ಐತೆ. ದಯವಿಟ್ಟು ಎಲ್ಲ ರೈತರು ಎಲ್ಲ ಇದು ಮಾಡಿದ್ರೂ ಬಹಳ ಒಳ್ಳೆಯದೇ ಸರ್. ನಮ್ಮದು ಎಲಿಯೂರಿನಲ್ಲಿ ನಾವೊಂದು ವಿದ್ಯಾಭ್ಯಾಸನ ಮುಗಿಸಿ ಬಂದು ವ್ಯವಸಾಯಕ್ಕೆ ಬಂದಿದ್ದೀವಿ. PUC ಲಾಸ್ಟ್ ಮಾಡಿ ನಾವು ವ್ಯವಸಾಯ ಮಾಡ್ತಾ ರೇಷ್ಮೆ ಮತ್ತು ಹಸು ಇವೆರಡರಲ್ಲೇ ನಾವು ಕೆಲಸ ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಹಸು 4 ಹಸು ಇದೆ, 2 ಕಡ್ಡೆ ಇದೆ, 6 ಹಸು, 1-2 ಮೇಕೆ ಇದೆ ನಮ್ಮ ಮನೆಯಲ್ಲಿ. ಎಷ್ಟು ಹಾಲು ಹಾಕ್ತೀರಿ ಒಂದು ದಿನಕ್ಕೆ? ಈಗ 2 ಹಸು ಕರಿತಾ ಇರ್ತದೆ, 1-2 ಹಸು ಫಲ ಆಗಿರೋದ್ರಿಂದ ದಿನಕ್ಕೆ ಒಂದು 25 ಲೀಟ್ರು ಹಾಲು ಹೋಗ್ತಾ ಇದೆ ಡೈರಿಗೆ. ಈ ಡೈರಿ ಫಾರ್ಮ್ ಜೊತೆಗೆ ಬೇರೆ ಏನು ಕೆಲಸ ಮಾಡ್ತೀರಿ? ಡೈರಿ ಫಾರಮ್ ಜೊತೆಗೆ ರೇಷ್ಮೆ ಹುಳ ಒಂದು 50 ಮೊಟ್ಟೆ ಹುಳ ಮೇಯಿಸ್ಕೊತೀವಿ. ಅದರಿಂದ ಸೊಪ್ಪಿಂದು ಬುಡ ಸಿಗುತ್ತೆ ದನಕ್ಕೆ, ಮತ್ತು ಗೊಬ್ಬರ ಸಿಗ್ತದೆ. ಹಾಗಾಗಿ 2 ಕಸಬನ್ನ ಮಾಡ್ತಾ ಇದ್ದೀವಿ ಜೊತೆ. ಏನು 50 ಮೊಟ್ಟೆಗೆ ಎಷ್ಟು ಇಳುವರಿ ತೆಗಿತೀರಿ? 50 ಮೊಟ್ಟೆಗೆ ನಾವು ಒಂದು 60 kg 70 kg ಬರ್ತದೆ. ಇದನ್ನು ಪ್ರತಿ ಒಂದು 20 ದಿನಕ್ಕೊಂದು ಸತಿನೇ ಹುಳ ತಂದು ನಾವು ಗೂಡು ಮಾರ್ಕೆಟಿಗೆ ಮಾಡ್ತೀವಿ. ಅದರಲ್ಲಿ ಎಷ್ಟು ಆದಾಯ ಬರ್ತದೆ, ಎಷ್ಟು ಖರ್ಚು ಆಗ್ತದೆ, ಎಷ್ಟು ಉಳಿತಾಯ ಆಗ್ತದೆ? ನಮಗೆ ಸ್ವಂತ ಸೊಪ್ಪಿರೋದ್ರಿಂದ ರೇಷ್ಮೆ ಹುಳಗೆ ನಾವು 100 ಮೊಟ್ಟೆ ಲೆಕ್ಕದಲ್ಲಿ ಈಗ 12,000 ಮಾಡಿದರೆ ಹೆಜ್ಜರಕ್ಕೆ. ಬಿಟ್ಟರೆ ನಾವು ಸ್ವಂತವಾಗಿ ಸೊಪ್ಪು ಬೆಳ್ಕೊಂಡು ಹುಳನೂ ಸ್ವಂತವಾಗಿ ಮೇಯಿಸ್ಕೊತೀವಿ.
ಲೇಬರ್ ಯಾರನ್ನು ತಗೊಳ್ಳೋದಿಲ್ಲ. ಅಲ್ಲ ಅಂದಾಜು ಈ ಎಷ್ಟು ದುಡ್ಡು ಬರ್ತದೆ, ಎಷ್ಟು ಖರ್ಚಾಗ್ತದೆ, ಎಷ್ಟು ಉಳಿತಾಯ ಆಗ್ತದೆ? ಅದೇ ಒಂದು 50 ಮಟ್ಟಿಗೆ ನಾವು 70 kg ಬೆಳಿತೀವಿ ಅಂತಂದಾಗ ಒಂದು 50,000 ರೂಪಾಯಿ ಆಗ್ತೈತೆ ಮಾರ್ಕೆಟಲ್ಲಿ. ಖರ್ಚು ಒಂದು 20,000 ಹೋದ್ರೂ ಒಂದು 30,000 ಉಳಿತದೆ ಅಂತ ಒಂದು ಲೆಕ್ಕಾಚಾರ ಬಂದಿದೆ. ಸೊ ಹಸುಗಳಿಂದ ನಿಮ್ಗೆ ಎಷ್ಟು ಖರ್ಚು ಆಗ್ಬೋದು, ಎಷ್ಟು ಉಳಿತಾಯ ಆಗ್ಬೋದು? ಹಸುಗಳಿಂದ ಏನಂತಂದರೆ ನಾವು ಒಂದು ತಿಂಗಳಲ್ಲಿ 15 ದಿವಸ ಒಂದು ಉಳಿತಾಯ ಆಗ್ತೈತೆ. 15 ದಿವಸದ ಸಂಪಾದನೆ ಅದರ ಹಸುಗಳ ಖರ್ಚಿಗೆ ಹೋಗ್ತದೆ. ಮತ್ತು ಅದರಲ್ಲಿ ಸಗಣಿ ಮತ್ತು ಡೈರಿಯಿಂದ ಕೊಡುವಂಥ ಬೋನಸ್ಸು 5 ರೂಪಾಯಿ ಕಾಸು ಸರ್ಕಾರದಿಂದ ಏನು ಬರ್ತದೆ ಅದು ಎಲ್ಲ ಉಳಿತಾಯ ಆಗ್ತದೆ. ಹಾಲು ಬಿಲ್ಲು ಒಂದನ್ನು ತಗೊಳ್ಳೋದಾದರೆ 15 ದಿವಸದ ಖರ್ಚು ಉಳಿತದೆ. 15 ದಿವಸದ ಖರ್ಚು ಹಸುಗೆ ಹೋಗ್ತದೆ. ಒಂದು ತಿಂಗಳಲ್ಲಿ 15 ದಿನದ್ದು ಹಸುಗೆ ಹೋಗುತ್ತೆ, ಇನ್ನು 15 ದಿನದ ಲಾಭ ಸಿಗುತ್ತೆ. ಲಾಭ ಸಿಗುತ್ತೆ. ಸಮಸ್ಯೆ ಏನಂತಂದರೆ ಗೌಡ್ರೆ ನೋಡಿ, ಒಂದು ಚಾಕ್ಲೇಟ್ ತಗೊಳ್ಳಿ ಅದು 5 ರೂಪಾಯಿ 10 ರೂಪಾಯಿ ಒಂದು ಫಿಕ್ಸ್ ರೇಟ್ ಇರ್ತದೆ. ಒಂದು ಸೂಜಿ ತಗೊಳ್ಳಿ 1 ರೂಪಾಯಿ 2 ರೂಪಾಯಿ ಫಿಕ್ಸ್ ರೇಟ್ ಇರ್ತೈತೆ. ನಾವು ಬೆಳೆಯೋ ಗೂಡಿಗೆ ಒಂದು ಫಿಕ್ಸ್ ರೇಟ್ ಮಾಡಿಲ್ಲ. ಈಗ 500 ರೂಪಾಯಿಗೂ ಹೋಗ್ತದೆ, 700 ರೂಪಾಯಿಗೂ ಹೋಗ್ತದೆ. ಯಾವುದು ಹೋಗ್ತದೆ ಅಂತ ಅನ್ನೋದು ಗೊತ್ತಿಲ್ಲ. ಮತ್ತು ತರಕಾರಿ, ಟೊಮೊಟೊ ಬೆಳಿತೀವಿ, ಬದನೆಕಾಯಿ ಬೆಳಿತೀವಿ, ಏನು ಬೆಳೆದ್ರೂ ಒಂದು 10 ರೂಪಾಯಿ ಹೋಗ್ಬೋದು, 50 ರೂಪಾಯಿ ಹೋಗ್ಬೋದು. ಫಿಕ್ಸ್ ರೇಟ್ ಇಲ್ಲ. ಅದಕ್ಕೆ ರೈತರದ್ದು ಒಂದು ಜೂಜಾಟದ ಥರ ಆಗೋಗಿದೆ ರೈತರ ಜೀವನ. ಇದಕ್ಕೆ ಸರ್ಕಾರಗಳು ಏನಾದರೂ ಒಂದು ಕಾರ್ಯ ಇದರಲ್ಲಿ ಮಾಡಿ ಒಂದು ಫಿಕ್ಸ್ ರೇಟ್ ಅಂತ ಮಾಡಬೇಕು ಅಂತ ನಾವು ಕೇಳ್ಬೇಕು ಸರ್ಕಾರನ. ಸತ್ಯವಾದ ಮಾತು ಪುಟ್ಟರಾಜ್ ನೀವು ಹೇಳೋದು. ಆದರೆ ಇಲ್ಲಿ ಒಂದು ಸಮಸ್ಯೆ ಏನಪ್ಪ ಅಂದರೆ, ರೈತರು ಬೆಳೀತಾರಲ್ಲ, ಆ ಬೆಳೆಯ ಕ್ವಾಲಿಟಿ ಮೇಲೆ ಸರ್ಕಾರಗಳು ನಿಗದಿಯನ್ನು ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಅವರು ಏನು ಕ್ವಾಲಿಟಿ ಬೆಳೆದಿರ್ತಾರೆ, ಈ ಎ ಗ್ರೇಡ್ ಕ್ವಾಲಿಟಿ ಈ ಥರ ಇರ್ತದೆ, ಅದಕ್ಕೊಂದು ನಿಗದಿ ಬೆಲೆ ಇರ್ತದೆ. ಬಿ ಸಿ ಅಂಥೇಳಿ ಒಂದು ಕ್ವಾಲಿಟಿ ವೈಸಲ್ಲಿ ನೀವು ಬೆಲೆ ನಿಗದಿ ಮಾಡಬೇಕು ಅಂತ ಕೇಳ್ತಾ ಇದ್ದೀರಿ. ಖಂಡಿತ ಈ ಸರ್ಕಾರಗಳು ರೈತರನ್ನು ಬೆಳೆಸಬೇಕು, ಅಭಿವೃದ್ಧಿಪಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇದು ಬಹಳ ಉತ್ತಮವಾದಂಥ ಸಲಹೆ. ಏನಂತಂದರೆ ಇನ್ನೊಂದು ಅಂಶ ಏನಂತಂದರೆ, ಈ ಸರ್ಕಾರಗಳು ಯಾವುದನ್ನು ಉಚಿತವಾಗಿ ಯಾರಿಗೂ ಉಚಿತ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗೆ ಉಚಿತ ಕೊಡೋದು ಬಿಟ್ಟು ದುಡಿಯೋನಿಗೆ ಪ್ರೋತ್ಸಾಹ ಕೊಡಬೇಕು. ನೀನು 100 kg ಏನಾದರೂ ಬೆಳೆಯಪ್ಪ, ನಾವೇನಾದರೂ ಪ್ರೋತ್ಸಾಹ ಕೊಡ್ತೀವಿ. ನೀನು 1000 kg ಬೆಳೆಯಪ್ಪ, ನಾವೇನಾದರೂ ಪ್ರೋತ್ಸಾಹ ಕೊಡ್ತೀವಿ. ಈ ಥರದ ಒಂದು ಅವರು ಇಟ್ಕೊಂಡು ಮಾಡಿದ್ರೆ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತೈತೆ ನಮ್ಮ ದೇಶ ಅನ್ನೋದು. ದೇಶದ ಗಮನದಲ್ಲಿಟ್ಕೊಂಡು ನಾವು ಇದನ್ನು ಸರ್ಕಾರ ಮಾಡಬೇಕು ಅನ್ನೋದು ನಮ್ಮ ಆಸೆ. ನೋಡ್ರೆ ಒಳ್ಳೆಯ ಉತ್ತಮವಾದಂಥ ಸಂದೇಶ ಕೊಡಿ. ಕೃಷಿ ಮಾಡೋದ್ರಿಂದ ಅನುಕೂಲ ತುಂಬ ಇದೆ. ನಾವು ಒಂದು 10 ಜನಕ್ಕೆ ಒಂದು ಕೆಲಸ ಕೊಡ್ಬೋದು, ಮತ್ತು ನಾವು ಸ್ವತಂತ್ರವಾಗಿ ಕೆಲಸ ಮಾಡ್ಬೋದು. ಒಬ್ಬರು ಕೈ ಕೆಳಗಡೆ ಮಾಡೋದಿಲ್ಲ ಅನ್ನೋ ಒಂದು ಸಿದ್ಧಾಂತ ಇದರಲ್ಲಿ ಇರುತ್ತೆ. ನಮಗೆ ಇಷ್ಟ ಬಂದಾಗ ಒಂದು ಅನುಕೂಲ ನೋಡಿಕೊಂಡು ನಾವು ಕೆಲಸ ಮಾಡ್ಕೋಬೋದು. ಕೃಷಿಯಿಂದ ಆದಾಯನೇ ಇದೆ, ನಷ್ಟ ಕಡಿಮೆನೇ. ಮಾಡೋದನ್ನು ಶ್ರದ್ಧೆಯಿಂದ ಮಾಡಬೇಕಷ್ಟೆ, ಮಾಡಿದ್ರೆ ಆದಾಯ ಇರುತ್ತೆ. ನೋಡಿದ್ರಲ್ಲ, ರೇಷ್ಮೆ ಹುಳ ಮೇಯಿಸೋದ್ರಿಂದ ಎಷ್ಟೆಲ್ಲ ಲಾಭಗಳಿದ್ದಾವೆ, ಎಷ್ಟೆಲ್ಲ ಅನುಕೂಲಗಳಿದ್ದಾವೆ ಅಂತ. ಈ ವಿಡಿಯೋ ನೋಡ್ತಾ ಇರೋ ನೀವೇನಾದರೂ ರೇಷ್ಮೆ ಹುಳ ಮೇಯಿಸ್ತಾ ಇದ್ದರೆ 1 ತಿಂಗಳಿಗೆ ನೀವು ಎಷ್ಟು ಸಂಪಾದನೆ ಮಾಡ್ತೀರಿ ಅಂಥೇಳಿ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ. ಅಷ್ಟೇ ಅಲ್ಲದೆ ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಮಾಹಿತಿ ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಇಂತಹ ಒಂದು ಸುಂದರವಾದಂತಹ ಎಪಿಸೋಡನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.